ಸಿಎಂ ಅಧಿಕಾರ ಬದಲಾವಣೆ ಚರ್ಚೆ ಮಧ್ಯೆ ಡಿಸಿಎಂ ಡಿಕೆ ಟೆಂಪಲ್ ರನ್ ಮುಂದುವರೆದಿದೆ. ನೆನೆ ಶೃಂಗೇರಿಯ ಶಾರದಾ ಮಠದಲ್ಲಿ ಪೂಜೆ ವೇಳೆ ಕೆಲ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಎಂದು ಘೋಷಣೆ ಕೂಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ದೇವರ ಆಟ ನ್ಯೂಸ್ ಟಾಪ್ನಲ್ಲಿ. ಇತ್ತೀಚೆಗೆ ತಮಿಳುನಾಡಿನ ಪ್ರತ್ಯಂಗಿರ ಹಾಗೂ ಪೆರುಮಾಳು ವರದರಾಜ ದೇವಾಲಯಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ನಿನ್ನೆ ಶೃಂಗೇರಿ ಶಾರದಾ ಮಠಕ್ಕೆ ಭೇಟಿ ನೀಡಿದ್ರು. ಶೃಂಗೇರಿ ಮಠದ ಆವರಣದಲ್ಲಿ ನಡೆದ ಸುವರ್ಣ ಭಾರತಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ನಿನ್ನೆ ಬೆಳಿಗ್ಗೆ ಶೃಂಗೇರಿಯ ಶಾರದಾ ಮಠಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಮಠದ ಆವರಣದಲ್ಲಿರುವ ಶನೇಶ್ವರ ದೇವಾಲಯದ ಕಾರ್ತ್ಯ ವೀರಾರ್ಜುನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಅರ್ಚಕರು ವಿಶೇಷ ಅರ್ಚನೆ ಮಾಡಿದ್ರು. ಶಾರದಾಂಬೆಯ ದರ್ಶನದ ಬಳಿಕ ಡಿಸಿಎಂ ಡಿಕೆ ಗುರು ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದ್ರು. ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಶಾರದಾ ಪೀಠದ ಆವರಣದಲ್ಲಿರೋ ಕಾರ್ತ್ಯ ವೀರಾರ್ಜುನ ದೇವರಿಗೂ ಪೂಜೆ ಸಲ್ಲಿಸಿದ್ರು. ಕೈ ಮುಗಿದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ಶಾರದಾಂಬೆ ಸನ್ನಿಧಿಯಲ್ಲೇ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾಂಬೆ ಸನ್ನಿಧಿಗೆ ಆಗಮಿಸುವ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಯಾವ ಘೋಷಣೆಯೂ ಬೇಡ, ಯಾರ ಬೆಂಬಲವೂ ಬೇಡ, ಯಾವ ಶಾಸಕರ ಅವಶ್ಯಕತೆಯೂ ಇಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಪ್ರಯತ್ನ ಮಾಡಿದ್ರೆ ಭಗವಂತ ಫಲ ಕೊಡ್ತಾನೆ ಅಂತ ಹೇಳೋ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಅದ್ರ ಮೇಲೆ ನಂಬಿಕೆ ಇರೋದು. ಡಿಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಶತ್ರು ನಾಶಕ್ಕಾಗಿ ಹೋಗೋದು ಅಂತ ಎಚ್ಡಿಕೆ ಕಾಲೆಳೆದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಶಿವಕುಮಾರ್ ಅವರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಟೀಕೆ ಮಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಡಿಕೆ ಶಿವಕುಮಾರ್ ಪ್ರಕಾರ ಶತ್ರುಗಳು ಯಾರು, ಸಿದ್ದರಾಮಯ್ಯನವರ, ಡಾಕ್ಟರ್ ಪರಮೇಶ್ವರ್ ಅವರ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುರ್ಚಿಗಾಗಿ ತಮ್ಮ ರಣನೀತಿಗಳನ್ನ ಮಾಡುತ್ತಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ರೆ ಇತ್ತ ಪರಮೇಶ್ವರ್ ನಿವಾಸಕ್ಕೆ ಸಚಿವರಾದ ಎಚ್.ಕೆ. ಪಾಟೀಲ್, ರಾಮಲಿಂಗಾರೆಡ್ಡಿ ಆಗಮಿಸಿದ್ರು. ಕೆಲ ಕಾಲ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಹೈಕಮಾಂಡ್ ಜೊತೆ ಚರ್ಚಿಸಿ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು, ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಭಾಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಖಚಿತ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೆಲ ಸಚಿವರು ಔತಣಕೂಟ ಮಾಡಿದ್ರು, ಇದಕ್ಕೆ ಡಿಕೆ ಅಡ್ಡಗಾಲು ಹಾಕಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಶೆಟ್ಟರ್ ಹೇಳಿಕೆಗೆ ತಿರುಗೇಟು ನೀಡಿದ ಸಚಿವ ಡಿ ಸುಧಾಕರ್, ಸಿಎಂ ಡಿಸಿಎಂ ಹಾಗೂ ನಮ್ಮ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸರ್ಕಾರ ಭದ್ರವಾಗಿದೆ ಅಂತ ಹೇಳಿದ್ದಾರೆ. ಇದೇ ಒಳ ಬಡವಾರದಿಂದ ಎಟ್ ಎನಿ ಟೈಮ್ ಈ ಸರ್ಕಾರ ಕೊಲ್ಯಾಪ್ಸ್ ಆಗಬಹುದು. ಅಧಿಕಾರಕ್ಕಾಗಿ ಕಾಂಗ್ರೆಸ್ನವರು ರಣಹದ್ದುಗಳಂತೆ ಕಚ್ಚಾಡ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಟೀಕಿಸಿದ್ದಾರೆ. ಅಧಿಕಾರವನ್ನ ಒದ್ದು ಕಿತ್ತುಕೊಳ್ಳಲು ಚಾಲನೆ ನೀಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ. ಪಾಪ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು, ರಾತ್ರಿ ಮಲ್ಕೊಳ್ಳೋದೇ 2 ಗಂಟೆಗೆ, ಲೇಟ್ ನೈಟ್ ಮೀಟಿಂಗ್ ಅವರು ಕೂಡ ಪ್ರಾರಂಭ ಮಾಡಿದ್ರು. ಇದು ಇವತ್ತಿನ ಸದ್ಯದ ರಾಜಕೀಯ ಪರಿಸ್ಥಿತಿ. ಡಿನ್ನರ್ ಪಾರ್ಟಿ ಅಂದ್ರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ತರ ಕಚ್ಚಾಡ್ತಾ ಇದ್ದಾರೆ.